ಅಂಗನವಾಡಿಗೆ ಹೋಗಲು ಮಕ್ಕಳಿಗೆ ರಸ್ತೆ ತೊಂದರೆ. ಅಂಗನವಾಡಿ ಕೇಂದ್ರ ಮುಂದೆಯೇ ಕೊಳೆತ ನಿಂತ ನೀರು. ಇದರಿಂದ ಮಕ್ಕಳಿಗೆ ಕಾಯಿಲೆ ಹರಡುವ ಭೀತಿ ಇದೆ ಎಂದ ಪೋಷಕರು. ಪಟ್ಟಣದ 14ನೇ ಅಂಗನವಾಡಿ ಕೇಂದ್ರ ಮೂಲಭೂತ ಸೌಕರ್ಯಗಳಿಲ್ಲದ ಕೇಂದ್ರವಾಗಿದೆ. ನಮಗೆ ಮುಖ್ಯವಾಗಿ ಓಡಾಡಲು ರಸ್ತೆ ಬೇಕು ಎಂದರು. ಮಳೆ ಬಂದರೆ ಈ ಅಂಗನವಾಡಿಗೆ ಶಾಲೆಗೆ ಹೋಗಲು ಬರಲು ರಸ್ತೆ ಇಲ್ಲ. ಇದು ಎರೆಮಣ್ಣಿನ ಭೂಮಿ ಇರೋದ್ರಿಂದ ಓಡಾಡಲು ಆಗುತ್ತಿಲ್ಲ. ಮಕ್ಕಳು ಎಷ್ಟೋ ಬಾರಿ ಬಿದ್ದಿದ್ದಾರೆ. ಹಾಗಾಗಿ ಪಾಲಕರು ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇಲ್ಲ. 20 ಮಕ್ಕಳಲ್ಲಿ 7-8 ಮಕ್ಕಳು ಬಂದಿದ್ದಾರೆ ಎಂದು ಶಿಕ್ಷಕಿಯರಾದ ಸಾವಿತ್ರಿ ಅಂಬಲಿ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದರು. ಪಟ್ಟಣದ ವಾರ್ಡ್ ನಂಬರ್ 15 ಕೆವಿಸಿ ಮತ್ತು ಅನ್ನದಾನೇಶ್ವರ ನಗರದ 14ನೇ ಅಂಗನವಾಡಿ ಕೇಂದ್ರದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಎಂದು ಸಾರ್ವಜನಿಕ ಆರೋಪದ ಮೇರೆಗೆ ನಮ್ಮ ವಾಹಿನಿ ಪ್ರತಿನಿಧಿ ಭೇಟಿ ಕೊಟ್ಟಾಗ ಕೇಂದ್ರದಲ್ಲಿ ಅನೇಕ ಸಮಸ್ಯೆಗಳು ಕಂಡು ಬಂದವು. ಸಮಸ್ಯೆ ಮಕ್ಕಳಿಗೆ ಆಟ ಆಡಲು ಜಾಗವಿಲ್ಲ, ಮುಖ್ಯವಾಗಿ ಓಡಾಡಲು ರಸ್ತೆ ಇಲ್ಲ, ಬಳಕೆ ನೀರು ಮತ್ತು ಕುಡಿಯೋ ನೀರು ಸೌಲಭ್ಯವಿಲ್ಲ, ಸುಸಜ್ಜಿತ ಕಟ್ಟಡ ಇದೆ, ವೈರಿಂಗ್ ಫಿಟ್ಟಿಂಗ್ ಆಗಿದೆ, ಲೈಟ್ ಹಾಕಲಾಗಿದೆ. ಆದರೆ 1.5 ವರ್ಷ ಕಳೆದರೂ ವಿದ್ಯುತ್ ಸರ್ವಿಸ್ ಕನೆಕ್ಷನ್ ಕೊಟ್ಟಿಲ್ಲ, ಮೀಟರ್ ಹಾಕಿಲ್ಲ. ಇದರಿಂದ ಅಡುಗೆ ಮಾಡಲು ಮಿಕ್ಸಿ ಹಾಕಲು ತುಂಬಾ ತೊಂದರೆಯಾಗಿದೆ ಎಂದರು. ಬಳಿಕ ಅಂಗನವಾಡಿ ಸಹಾಯಕಿಯಾದ ಉಮಾದೇವಿ ಮಾತನಾಡಿ, ನಮಗೆ ಮುಖ್ಯವಾಗಿ ನೀರಿನ ವ್ಯವಸ್ಥೆ ಮತ್ತು ವಿದ್ಯುತ್ ಸಂಪರ್ಕ ಆಗಬೇಕೆಂದರು. ನಂತರ ಪೋಷಕರು ಮಾತನಾಡಿ, ಕೇಂದ್ರದ ಎದುರಿಗೆ ನಿಂತ ನೀರು ಕೊಳೆತು ಪಾಚಿಗಟ್ಟಿದೆ, ನೀರಿನಲ್ಲಿ ಹುಳುಗಳು ಆಗಿವೆ, ಸೊಳ್ಳೆಗಳು ಹೆಚ್ಚಾಗಿವೆ, ದುರ್ವಾಸನೆ ಹರಡಿದೆ. ಇದರಿಂದ ಮಕ್ಕಳಿಗೆ ಸಾಂಕ್ರಾಮಿಕ ಕಾಯಿಲೆಗಳು ಬರುವ ಭೀತಿ ಕಾಡ್ತಾ ಇದೆ. ಮಳೆ ಬಂದರೆ ರಸ್ತೆ ತುಂಬಾ ನೀರು ನಿಂತು ಓಡಾಡಲು ಆಗೋದಿಲ್ಲ. ಸುಸಜ್ಜಿತವಾದ ರಸ್ತೆ ಬೇಕು. ಕುಡಿಯುವ ನೀರನ್ನ ಒತ್ತೋ ಬಂಡಿಯಲ್ಲಿ ದೂರದ ಅಂಬಾ ಭವಾನಿ ದೇವಸ್ಥಾನದಿಂದ ತರಬೇಕೆಂದು ಸಹಾಯಕಿ ಹೇಳಿದ್ದಾರೆ. ನಾವು ಹೋದ ಸಂದರ್ಭದಲ್ಲಿ ನೀರು ತರುವುದನ್ನ ಗಮನಿಸಿ ಸಹಾಯಕಿಯನ್ನ ನಮ್ಮ ಪ್ರತಿನಿಧಿ ಪ್ರಶ್ನೆ ಮಾಡಿದಾಗ ಅಂಗನವಾಡಿ ಸಹಾಯಕಿ ಉಮಾದೇವಿ ನೀರು ತರಬೇಕಾದ್ರೆ ಎಷ್ಟು ತೊಂದರೆ ಇದೆ ಎಂದು ಹೇಳಿಕೊಂಡರು. ಸಮಸ್ಯೆ ಬಗ್ಗೆ ಈಗಾಗಲೇ ಶಿಶು ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ವಾರ್ಡ್ ಸದಸ್ಯರಿಗೂ ಮತ್ತು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಿಗೆ ಹೇಳಿದ್ದೇವೆ ಮತ್ತು ಮನವಿ ಕೂಡ ಮಾಡಿಕೊಂಡರೂ ಪ್ರಯೋಜನವಾಗಿಲ್ಲ. ಕೇಳಿದರೆ ಸಬೂಬ್ ಹೇಳ್ತಾರೆ ಎಂದು ಸಾರ್ವಜನಿಕರು ಆರೋಪವನ್ನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಿಎ ಆದಿ ಪ್ರಜಾಪವಾರ್ ನ್ಯೂಸ್ ಯಲಬುರ್ಗಾ. ಯಾ ಚೀಫ್ ಆಫೀಸರ್ ಬಂದಿದ್ರು ಮೇಡಮ್? ಬಂದಿಲ್ರಿ ಅವರು. ಬರ್ತೀವಂತಾರಿ, ಬರೀ ಮೂಕ್ ಹಾಕೊಂತ ಹೊಂಟಾರಿ. ಮತ್ ಮುಂದ್ ದಾರಿ ಹೆಂಗ್ ಕೊಡ್ಬೇಕ್ರಿ? ನಮ್ಗ ಕೊಡ್ಬೇಕಿಲ್ರಿ ಅವ್ರು. ಆಫೀಸ್ನಾಗ ಹೇಳಿದ್ರಿ ನಾ ಮೇಡಮ್ ಅವ್ರಿಗೆ ಬೆಳಗ್ಗೆನೆ ತಿಳಿಸಿ. ನಿಮ್ ಸಿಡಿಪೋ ಏನಾರ ಬಂದಿದ್ರ? ಅವ್ರ ಸಿಡಿಪೋ ಅವ್ರು ಬಂದಿಲ್ರಿ. ಈಗ ಇದು ಸೆಪ್ಟೆಂಬರ್ 17ಕ್ಕೆ ನಂದು ಅಂಗನವಾಡಿ ಓಪನಿಂಗ್ ಆತ್ರಿ. ಈಗ ಅಂಗನವಾಡಿ ಓಪನಿಂಗ್ ಆಗಿ 1 ವರ್ಷ ಆತ್ರಿ ಮೇಡಮ್ ಸರ್. ಅದು ಆಗಿನ ದಿನ ಒಟ್ಟ ಹೊಳ್ಳಿ ವಾಪಸ್ ಒಂದಿನೂ ಬಂದಿಲ್ರಿ. ಅವ್ರಿಗೆ ಜಿಟಿಗೆ ಬಂದಿಲ್ಲ. ಇಂಥದ್ದು ಮೂಲ ತೊಂದರೆ ಐತಿ. ಮೂಲ ಅಂಗನವಾಡಿಗೆ ಮಕ್ಕಳಿಗೆ ನೀರಿಲ್ಲ, ಕುಡಿಯಕ ಬಳಸಕ್ಕೂ ಇಲ್ಲ. ನಿಮ್ಮ ಹೆಸರೇನ್ರಿ? ಬಸಪ್ಪ. ಇದ ಓಣಿಯವ್ರ ನೀವು? 15ನೇ ವಾರ್ಡ್. ಯಾವ ನಗರ ಅಂತಾರ? ನಗರ ಅಂತ ನೀವು ಇಲ್ಲಿ ನಿಮ್ಮ ಮಕ್ಕಳಿಗೆ ಏನ್ ತೊಂದರೆ ಆಗೈತ್ರಿ ಅಂಗನವಾಡಿ ಮಕ್ಕಳು ಕಳ್ಸಾಕ? ತಂಗಮ್ಮ, ತಮ್ಮ ಹೆಸರೇನ್ರಿ? ಯಾವ ಓಣಿ? ನಗರದವ್ರ. ಇಲ್ಲಿ ನಿಮ್ಮ ಮಕ್ಕಳಿಗೆ ಏನ್ ತೊಂದರೆ ಐತ್ರಿ? ಇಲ್ಲಿ ರೋಡ್ ತೊಂದ್ರೆ ಐತ್ರಿ. ಮಳಿ ಆದ್ರ ರಸ್ತಾ ಸರಿ ಇಲ್ರಿ ಅಡ್ಡಾಡಕ. ನೀರ್ ಸರಿಯಾಗಿ ಸೌಲಭ್ಯ ಇಲ್ರಿ. ನೀರ್ ಒಟ್ಟ ಬರೋದ ಇಲ್ಲ. ಬರೋದಿಲ್ರಿ. ಬಂಡಿಲ್ಲೇ ತಗೊಂಡ್ ಬರ್ಬೇಕ್ರಿ. ಎಲ್ಲಿಂದ ತಗೊಂಡ್ಬರ್ತೀರ? ಪ್ರತಿಯೊಂದು ಬಳಕೆ ನೀರ್ನು ಅಲ್ಲೇ, ಕುಡಿ ನೀರ್ನು ಅಲ್ಲೇ. ಏನು ಸೌಲಭ್ಯ ಇಲ್ರಿ. ಇದು ಏನ್ ಆಗ್ಬೇಕಂತೀರಿ ನೀವು? ರೋಡ್ ಆಗ್ಬೇಕ್ರಿ. ನಮ್ಮ ಮಕ್ಕಳಿಗೆ ಕಳಿಸ್ಬೇಕಾರ ತೊಂದ್ರೆ. 4 ಮಂದಿ ಬರ್ಬೇಕಾರ ಊರು ಬಿದ್ದವ್ರಿ. ನಮ್ಗೆ ಬರ್ಬೇಕಾರ್ರಿ ಮಳಿ ಬಂತಂದ್ರ ಹಿಂದ ಮುಂದ ಮಾಡ್ತೀವಿ ನಾವು ಬಸ್ ಹಾಕ್ರಿ. ಜವಾಬ್ದಾರಿ ಯಾರ್ರಿ? ಮತ್ತೆ ಅಂತ ಮಾಡಿದ್ರಿ ಯಾರು ಹೇಳ್ಬೇಕ್ರಿ? ನಾವು ಅಲ್ಲಿ ಎಲ್ಲಾದ್ರು ನೋಟಿಸ್ ಕೊಟ್ಟು ಬಂದಿರು. ಆಫೀಸ್ ಯಾರು ರಿಪ್ಲೈನೂ ಬಂದಿಲ್ರಿ ಅವ್ರು. ಯಾ ಚೀಫ್ ಆಫೀಸರ್ ಬಂದಿದ್ರು ಮೇಡಮ್? ಬಂದಿಲ್ರಿ ಅವರು. ಬರ್ತೀವಂತಾರಿ, ಬರೀ ಮೂಕ್ ಹಾಕೊಂತ ಹೊಂಟಾರಿ. ಮತ್ ಮುಂದ್ ದಾರಿ ಹೆಂಗ್ ಕೊಡ್ಬೇಕ್ರಿ? ನಮ್ಗ ಕೊಡ್ಬೇಕಿಲ್ರಿ ಅವ್ರು. ಆಫೀಸ್ನಾಗ ಹೇಳಿದ್ರಿ ನಾ ಮೇಡಮ್ ಅವ್ರಿಗೆ ಬೆಳಗ್ಗೆನೆ ತಿಳಿಸಿ. ನಿಮ್ ಸಿಡಿಪೋ ಏನಾರ ಬಂದಿದ್ರ? ಅವ್ರ ಸಿಡಿಪೋ ಅವ್ರು ಬಂದಿಲ್ರಿ. ಈಗ ಇದು ಸೆಪ್ಟೆಂಬರ್ 17ಕ್ಕೆ ನಂದು ಅಂಗನವಾಡಿ ಓಪನಿಂಗ್ ಆತ್ರಿ. ಈಗ ಅಂಗನವಾಡಿ ಓಪನಿಂಗ್ ಆಗಿ 1 ವರ್ಷ ಆತ್ರಿ ಮೇಡಮ್ ಸರ್. ಅದು ಆಗಿನ ದಿನ ಒಟ್ಟ ಹೊಳ್ಳಿ ವಾಪಸ್ ಒಂದಿನೂ ಬಂದಿಲ್ರಿ. ಅವ್ರಿಗೆ ಜಿಟಿಗೆ ಬಂದಿಲ್ಲ. ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಉಮಾದೇವಿ. ನೀವೇನ್ ಮಾಡ್ತೀರಿ ಇಲ್ಲಿ? ಅಂಗನವಾಡಿ ಸಹಾಯಕರು. ಅಂಗನವಾಡಿ ಇದ 14ನೇ ವಾರ್ಡಿಗೆ ಸಹಾಯಕಿಯರ. ನೀರ್ ತರಕ್ ತೊಂದರೆ ಆಗತ್ತೆ. ಎಲ್ಲಿಂದ ತೊಗೊಂಡ್ಬರ್ತೀರಿ?
ಸರ್ ಅಂಬಾಬಾನಿ ಗಡಿ ಹತ್ರದ್ರಿ ಅಲ್ಲಿಯೂ ತರ್ತೀವ್ರಿ ಇಲ್ಲಂದ್ರ ರೋಡಿಗೆ ಹೋಗಿ ತರ್ತೀವ್ರಿ ಐಬಿಗೆ ಹೋಗಿ ತರ್ತೀವ್ರಿ ಈ ಹತ್ರ ಅಲ್ರಿ ಸರ್ ನೀರಿನ ಸಮಸ್ಯೆ ಒತ್ತು ಗಡ್ಯಾಗ ತೊಗೊಂಬರೋದ್ರಿ